ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಪಾಪ್ಡಿ. ಇದನ್ನು ಚಾಟ್ಗಳಲ್ಲಿ ಯೂಸ್ ಮಾಡ್ತಾರೆ ನಾರ್ಮಲಿ. ಸೇವ್ ಪೂರಿ, ಚಾಟ್ ಪಾಪ್ಡಿ ಆ ಥರ ಎಲ್ಲ ಮಾಡೋದ್ರಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಈ ಪಾಪ್ಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, 250 ml ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 2 ಕಪ್ ಹಾಕ್ಕೊಂಡಿದ್ದೀನಿ. ಈ ಕಪ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಮಾಮೂಲಿ ಈ ಥರ ಕಪ್ ಬರುತ್ತಲ್ಲ, ಇದರಲ್ಲೂ ನೀವು ಲೆಕ್ಕ ಇಟ್ಕೊಂಡು ಮಾಡ್ಕೋಬೋದು. ಇದರಲ್ಲಿ 2 ಕಪ್ ಅಥವಾ 3 ಕಪ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಅಳತೆಗೋಸ್ಕರದಲ್ಲಿ 2 ಕಪ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ 2 ಕಪ್ ತೊಗೊಂಡ್ರೆ ಅರ್ಧ ಕಪ್ಪು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಮಾಮೂಲಿ ರವೆ ಇದ್ರೂ ಕೂಡ ಅದನ್ನು ಮಿಕ್ಸಿನಲ್ಲಿ ಒಂದೇ ಸತಿ ಸುತ್ತಿಸ್ಬಿಟ್ಟು ನೀವು ಮಾಡ್ಕೋಬೋದು. ಈ ಬೌಲಲ್ಲಿ ನೀವು 2 ಬೌಲು ಮೈದಾ ತೊಗೋತೀರಾ ಅಂದರೆ ಇದರಲ್ಲಿ ನೀವು ಅರ್ಧ ಬೌಲಷ್ಟು ಚಿರೋಟಿ ರವೆ ತೊಗೊಳ್ಳಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಅಜ್ವಾಯಿನ್ ಹಾಕೋತಾ ಇದ್ದೀನಿ. ಅಜ್ವಾಯಿನ್ನ ಈ ಥರ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಮ್ಮ ಹತ್ರ ಅಜ್ವಾಯಿನ್ ಇಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ. ಇದನ್ನು ಡೈಜೆಷನ್ಗೋಸ್ಕರ ಹಾಕೋದಷ್ಟೇ. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅಂತಂದರೆ ತುಪ್ಪ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ನಿಮ್ಮಿಷ್ಟ ಏನಾದರೂ ಹಾಕ್ಕೋಬೋದು. ಇದಕ್ಕೆ ಮೊದಲು ನೀವು ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ನೋಡಿ ಈ ಥರ ಹಿಟ್ಟು ತೊಗೊಂಡು ಹಿಂಗೆ ಇಟ್ಕೊಂಡ್ರೆ ಈ ಥರ ಉಂಡೆ ಆಗಬೇಕು. ಆಗಲಿಲ್ಲ ಅಂತ ಅಂದರೆ ನೀವು ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆದರೆ ನೋಡಿ ಈ ಥರ ಆದರೆ ಸಾಕು. ಓಕೆ, ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ನೀರನ್ನಾದ್ರೂ ಒಂದೇ ಸರಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಯಾವ ಥರ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿಗಿನ ಸ್ವಲ್ಪ ನೀವು ತೆಳ್ಳಗೆ ಕಲಿಸ್ಕೋಬೇಕಂದ್ರೆ ಚಪಾತಿ ಹಿಟ್ಟು ತುಂಬ ಗಟ್ಟಿ ಕಲಿಸ್ಕೋತಾರಲ್ಲ ಆ ಥರ ಕಲಿಸ್ಕೋಬೇಡಿ. ನಾನು ತೋರಿಸ್ತೀನಿ. ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟಿದು. ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಒಂದು ಗುಡದ ಮೇಲೆ. ನೋಡಿ, ನಾನು 10 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ಇಷ್ಟು ಸಾಫ್ಟಾಗಿ ನೀವು ಕಲಿಸ್ಕೋಬೇಕು. ಮತ್ತು ಇದನ್ನು ಇವಾಗ ನಾವು ರವೆ ಹಾಕಿರೋದ್ರಿಂದ ಒಂದು 10 ರಿಂದ 15 ನಿಮಿಷ ನೆನ್ಕೋಬೇಕಾಗತ್ತೆ. ಇದು ಮುಚ್ಚಿಬಿಟ್ಟು ಸೈಡಲ್ಲಿ ಒಂದು 15 ನಿಮಿಷ ಎತ್ತಿಟ್ಕೊಳ್ಳಿ. ನೋಡಿ, 15 ನಿಮಿಷ ಆಗಿದೆ ನಾವು ಹಿಟ್ಟಿಟ್ಬಿಟ್ಟು. ಸೊ ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಳಿ. 1 ರಿಂದ 1.5 ನಿಮಿಷ ಅಥವಾ 2 ನಿಮಿಷ ನಾದ್ಕೊಂಡ್ರೆ ಓಕೆ. ಇವಾಗ ನೋಡಿ, ಫಸ್ಟು ಎಣ್ಣೆ ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಬಿಟ್ಟು ನೀವು ಇದನ್ನು ಯಾವ ಕಾರಣಕ್ಕೂ ಲಟ್ಟಿಸ್ಬೇಡಿ. ಎಣ್ಣೆ ಹಾಕ್ಕೊಂಡೇ ಲಟ್ಟಿಸ್ಬೇಕು. ಎಣ್ಣೆನ ನೀಟಾಗಿ ಎಲ್ಲ ಕಡೆ ಸವರ್ಕೊಂಡು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನ ಇವಾಗ ನೀವು ಲಟ್ಟಿಸ್ಕೋಬೇಕು. ಎಷ್ಟು ಅಂತ ಅಂದರೆ ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೀವು ಇವಾಗ ನೀವು ಈ ಥರ ಪ್ರಿಕ್ ಮಾಡ್ಕೋಬೇಕು. ಪಾಪಡಿ ಅಂತ ಅಂದರೆ ನಾವು ಮಾಮೂಲಿ ಮಸಾಲೆ ಪುರಿ, ಪಾನಿಪುರಿಲಿ ಯೂಸ್ ಮಾಡ್ತೀವಲ್ಲ ಆ ಥರ ದಪ್ಪ ಊದೋದಿಲ್ಲ. ಇದು ಪ್ಲೇಟ್ ಥರ ಇರುತ್ತೆ. ಸೊ ಆ ಥರ ಊದಬಾರ್ದು ಅಂತ ಅಂದರೆ ಈ ಥರ ಜಸ್ಟ್ ಪ್ರಿಕ್ ಮಾಡ್ಕೊಳ್ಳಿ ಎಲ್ಲ ಕಡೆ ಫೋರ್ಕ್ ತೊಗೊಂಡು, ಅವಾಗ ಊದೋದಿಲ್ಲ. ನೆಕ್ಸ್ಟ್ ನೀವೇನು ಮಾಡಬೇಕಂತಂದರೆ ನಿಮ್ಗೆ ಯಾವ ಸೈಜಲ್ಲಿ ಪಾಪಡಿ ಬೇಕು ಒಂದು ಬೌಲ್ ತೊಗೊಳ್ಳಿ. ಇಟ್ಬಿಟ್ಟು ಈ ಥರ ನೋಡಿ, ರೆಡಿಯಾಗಿದೆ. ಇದು ಎಕ್ಸ್ಟ್ರಾ ಇರೋದನ್ನ ತೆಕ್ಕೊಂಬಿಡಿ. ಇದೇ ಥರ ಎಲ್ಲದನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಾನು ಆಮೇಲೆ ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ. ಎಣ್ಣೆ ಒಂದ್ಸರಿ ಕಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೆಡಿ ಮಾಡ್ಕೊಂಡಿರೋ ಪಾಪಡಿಗಳನ್ನ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಕಲರ್ ಬ್ರೌನಾಗಿ ಬರಬೇಕು ಮತ್ತು ಕ್ರಿಸ್ಪಿಯಾಗೂ ಇರಬೇಕು ಅಂತ ಅಂದರೆ ನೋಡಿ, ಈ ಪಾಪಡಿಗಳನ್ನ ನಿಧಾನಕ್ಕೆ ಎಣ್ಣೆನಲ್ಲಿ ಬಿಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ. ನೆಕ್ಸ್ಟು ಏನು ಮಾಡಬೇಕಂತ ಅಂದರೆ ನೀವು ಕಲರ್ ಬರಬೇಕು. ಇದಕ್ಕೆ ನೀಟಾಗಿ ಕಲರ್ ಬರಬೇಕು. ಮತ್ತು ನೋಡಿ, ನಾನು ಪಾಪಡಿಗಳನ್ನ ಹಾಕ್ಕೋತಾ ಇದ್ದೀನಿ. ಇವಾಗ
ನೀವೇನು ಮಾಡಬೇಕಂತ ಅಂದರೆ ನಿಧಾನಕ್ಕೆ ಒಂದ್ಸತಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಾಪಡಿಗಳನ್ನ ಹಾಕೋಬೇಕು. ಯಾಕಂದರೆ ಕ್ರಿಸ್ಪಿನೂ ಆಗಬೇಕು, ಬ್ರೌನ್ ಕಲರು ಬರಬೇಕದು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬ್ರೌನ್ ಕಲರ್ ಏನೋ ಬರುತ್ತೆ, ಬಟ್ ಕ್ರಿಸ್ಪಿಯಾಗಿ ಆಗೋದಿಲ್ಲ, ಅದು ಚೆನ್ನಾಗಾಗೋದಿಲ್ಲ. ನೀವು ಇದಕ್ಕೆ ಇನ್ನೂ ಏನು ಹಾಕೋದೇ ಬೇಡ, ಈ ಥರ ಕರ್ದಿರೋದನ್ನ ತಿನ್ನೋದಕ್ಕೇ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾನು ತೋರಿಸ್ತೀನಿ ಒಂದ್ಸತಿ ಕರೆದ್ಬಿಟ್ಟು ನಿಮಗೆ. ಹತ್ತತ್ರ 3 ರಿಂದ 4 ನಿಮಿಷ ಒಂದು ಬ್ಯಾಚ್ ತೆಗಿಯೋಕ್ಕೆ ಟೈಮ್ ಆಗುತ್ತೆ ಅಷ್ಟೇ. ಹಾಕಿಬಿಟ್ಟು 1 ನಿಮಿಷ ಕೈಯಾಡೋದಕ್ಕೆ ಹೋಗ್ಬೇಡಿ, ಶೇಪ್ ಹೋಗ್ಬಿಡತ್ತೆ. 1 ನಿಮಿಷ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಈ ಥರ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ. ಇನ್ನೊಂದು, ನೀವು ಮಾಡ್ತಾ ಅಕಸ್ಮಾತ್ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಅಂಟ್ಕೋತು ಅಂತ ಅಂದರೆ ಅದನ್ನು ಅಲ್ಲೇ ಬಿಡಿಸ್ಬಿಟ್ಟು ಅಥವಾ ಉಂಡೆ ಮಾಡ್ಬಿಟ್ಟು ಮತ್ತೆ ಹಾಕೋದಕ್ಕೆ ಹೋಗಬೇಡಿ. ಅದ್ರ ಸಮೇತ ತಂದುಬಿಟ್ಟು ನೀವು ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಎಣ್ಣೆ ಒಳಗಡೆ ಹಾಕಿದಾಗ ಒಂದ್ರ ಮೇಲೆ ಒಂದು ಅಂಟ್ಕೊಂಡಿದ್ರೂ ಕೂಡ ಅದು ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಸೊ ನಾನು 2 ರಿಂದ 3 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಬ್ರೌನ್ ಆಗಿದೆಯಲ್ಲ, ಇಷ್ಟು ಬ್ರೌನ್ ಆದರೆ ಸಾಕು. 3 ರಿಂದ 4 ನಿಮಿಷ ನನಗೆ ಟೈಮ್ ಹಿಡಿದಿದೆ ಇದಕ್ಕಷ್ಟೇ. ಇದನ್ನು ಎತ್ಬಿಟ್ಟು ಇವಾಗ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಇಷ್ಟೇ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನಾನು ಇನ್ನು ಮಿಕ್ಕಿದ ಎಲ್ಲದನ್ನು ಇದೇ ಥರನೇ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.